ಚುನಾವಣೆ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲ ಪಕ್ಷದವರು ಕೂಡ ಬೇರೆ ಬೇರೆ ಪಕ್ಷಗಳನ್ನು ಟೀಕೆ ಮಾಡುವಂಥದ್ದು ಸಹಜ ಮಾಡಿದ್ದಾರೆ. ಅದು ರಾಜಕೀಯ ಟೀಕೆ ಅಷ್ಟೇ. ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರಶ್ನಾತೀತ ನಾಯಕರು, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ವಿಶೇಷವಾಗಿ ನಮ್ಮ ಸಮುದಾಯದ ಪ್ರಶ್ನಾತೀತ ನಾಯಕರು. ಅವ್ರ ಬಗ್ಗೆ ಅನೇಕ ಜನ ಮುಖಂಡರುಗಳು, BJPಯ ಮುಖಂಡರುಗಳು ಇಲ್ಲಸಲ್ಲದ ರೀತಿಯಲ್ಲಿ ಅವ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಮೊದಲನೇದಾಗಿ ಖಂಡನೀಯ. ಇದು ರಾಜಕೀಯ ಭಾಷಣ ಅಂತ ಹೇಳಿದ ಮೇಲೆ ರಾಜಕೀಯ ಸೀಮಿತವಾಗಿರ್ತದೆ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಅದು ಬೇರೆ ಬೇರೆ ರೀತಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಹೋದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅದು ನಮ್ಮ ಸಮುದಾಯದ ಪ್ರಶ್ನಾತೀತ ನಾಯಕರವರು, ನಾವು ನಮ್ಮ ಸಮುದಾಯದ ನಾಯಕರನ್ನು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಮಾತಾಡ್ತಾಯಿದ್ರೆ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಈಗಾಗಲೇ ನಮ್ಮ ರಮೇಶ್ ಬಾಬು ಅವರು ಹೇಳ್ತಾಯಿದ್ರು, ಯಾರ್ಯಾರು ಎಲ್ಲೆಲ್ಲಿ ಬೆಳೆದ್ರು, ಯಾವ ರೀತಿ ಬೆಳೆದ್ರು, ಯಾವ ರೀತಿಯಾಗಿ ಇವತ್ತು ಹೆಚ್ಚು ಅನುಕೂಲಗಳನ್ನು ಪಡೆದು ನಮ್ಮ ಪಕ್ಷಕ್ಕೆ ಇವತ್ತು ಬಿಟ್ಟು ಹೋಗಿರ್ತಕ್ಕಂಥದ್ದು ಅಂತೇಳಿ. ಯಾಕೆಂದರೆ ನಾವೆಲ್ಲರೂ ಕೂಡ ಜೊತೆಯಾಗೇ ಇದ್ದಂಥವ್ರು. ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಮನೆಯಲ್ಲಿದ್ದರೆ ಮನೆ ಮಗನ ಥರ ನಾಟಕ ಮಾಡ್ತಾಯಿದ್ರು. ಅವ್ರ ಮನೆ ಹತ್ರ ಹೋದಾಗ ನಾವುಗಳೆಲ್ಲರೂ ಕೂಡ ನಮಗಿನ್ನ ತುಂಬ ಹತ್ತಿರದಲ್ಲಿ ಮನೆ ಮಗನ ಥರ ನಾಟಕ ಮಾಡಿ ಅವರ ಒಂದು ತೇಜೋವಧೆಯನ್ನು ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದಾರೆ ಅಂತೇಳಿದ್ರೆ ಇದಕ್ಕಿಂತ ಇವರು ನಿಜವಾಗ್ಲೂ ಕೂಡ ಇದು ಒಂದು ನಾಚಿಕೆ ಪಡುವಂಥ ಒಂದು ಸಂಗತಿ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಇವತ್ತು ಒಂದು ಹಾಡನ್ನು ತಾವು ಕೇಳಿರ್ಬೋದು, ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ, ನಾಡಿಗೆ ದ್ರೋಹ ಮಾಡಿ ಯಾವತ್ತೂ ಕೂಡ ಬದುಕಬೇಡ ಅಂತೇಳಿ ಕೇಳಿದಿರ ತಾವೆಲ್ಲರೂ ಕೂಡ. ಅಂದರೆ ಎಲ್ಲೋ ಒಂದು ಕಡೆ ನಿಯತ್ತನ್ನು ಸೈಡಲ್ಲಿ ಇಟ್ಕೋಬೇಕು. ಮಾತಾಡುವಂಥ ಸಂದರ್ಭದಲ್ಲಿ ನಾವು ಪಡೆದಿರ್ತಕ್ಕಂಥ ಸಹಾಯ ಮತ್ತು ಅವ್ರ ಕಡೆಯಿಂದ ಪಡ್ಕೊಂಡಿರ್ತಕ್ಕಂಥ ಅನುಕೂಲಗಳನ್ನು ಕೂಡ ನಾವು ನೆನೆಸ್ಕೋಬೇಕಾಗ್ತದೆ. ಯಾವುದೇ ಒಬ್ಬ ಮನುಷ್ಯ ಯಾವುದೇ ಪಕ್ಷಕ್ಕೆ ಹೋಗಲಿ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಈ ರೀತಿಯಾಗಿ ಮಾತಾಡಿ ಅವರ ಒಂದು ಮನೆ ವಿಷಯಕ್ಕೂ ಕೂಡ ಇವರು ಎಂಟ್ರಿ ಆಗ್ತಾಯಿದ್ದಾರೆ ಅಂತ ಹೇಳಿದ್ರೆ ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಆಗಲ್ಲ. ಈ ರೀತಿಯಾದಂಥ ಒಂದು ವ್ಯವಸ್ಥೆನ ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ಇದೇನಾದರೂ ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟಗಳನ್ನು ಮಾಡ್ತೇವೆ.